ರಾಜ್ಯದ ದೇವಸ್ಥಾನಗಳಲ್ಲಿ ಹಿಂದೂಯೇತರಿಗೆ ಪ್ರವೇಶವನ್ನ ನಿಷೇಧ ಮಾಡಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಸ್ಥಾನದಂತೆ ಈಗ ನಿಷೇಧ ಮಾಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಕರ್ನಾಟಕದಲ್ಲೂ ಇದೇ ಮಾದರಿಯಲ್ಲಿ ನಿಯಮಗಳನ್ನು ಜಾರಿಗೆ ತರಬೇಕು. ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕದ ಮಂದಿರ ಮಹಾಸಂಘಗಳಿಂದ ಆಗ್ರಹಿಸಲಾಗ್ತಾ ಇದೆ. ಗೋವಾದಲ್ಲಿ ನಡೆದಿರುವಂತಹ ಮಹಾಸಂಘದ ರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರ. ದೇವಸ್ಥಾನ ಕೇವಲ ಪ್ರವಾಸಿ ಸ್ಥಳ ಅಲ್ಲ, ಅದು ದೇವರ ವಾಸಸ್ಥಾನ. ಆಧ್ಯಾತ್ಮಿಕ, ಧಾರ್ಮಿಕ, ಸಾಂಪ್ರದಾಯಿಕ ಆಚಾರ ವಿಚಾರಗಳಿರುವಂತಹ ಕೇಂದ್ರ ಅದು. ಗೋಭಕ್ಷಕರಿಗೆ ಹಿಂದೂ ದೇವಸ್ಥಾನದಲ್ಲಿ ಪ್ರವೇಶ ನೀಡುವುದು ಸರಿಯಲ್ಲ. ಕರ್ನಾಟಕದ ಮಂದಿರ ಮಹಾಸಂಘಗಳಿಂದ ರಾಜ್ಯ ಸರ್ಕಾರಕ್ಕೆ ಈಗ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ನಿನ್ನೆ ಭಾರತದ ಅತ್ಯಂತ ಪವಿತ್ರ ಯಾತ್ರೆಯಾದಂತಹ ಚಾರ್ಧಾಮ್ ಯಾತ್ರೆಯಲ್ಲಿ ಹಿಂದೂಗಳಲ್ಲದವರಿಗೆ ಪ್ರವೇಶವನ್ನ ನಿರಾಕರಣೆ ಮಾಡಲು ನಿರ್ಧಾರವನ್ನ ತೆಗೆದುಕೊಂಡ ನಂತರ ಇದೀಗ ಉಜ್ಜಯಿನಿಯ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಪವಿತ್ರವಾದಂತಹ ಮಹಾಕಾಳೇಶ್ವರ ದೇವಸ್ಥಾನದಲ್ಲಿ ಸಹ ಹಿಂದೂಗಳಲ್ಲದವರಿಗೆ ಪ್ರವೇಶವನ್ನು ನಿರಾಕರಣೆ ಮಾಡಿದ್ದಾರೆ. ಇದು ಅತ್ಯಂತ ಸ್ವಾಗತಾರ್ಹವಾಗಿದೆ. ಕರ್ನಾಟಕ ಮಂದಿರ ಮಹಾಸಂಘವು ಇದನ್ನು ಸ್ವಾಗತವನ್ನ ಮಾಡ್ತಾ ಇದೆ. ದೇವಸ್ಥಾನಗಳ ಪಾವಿತ್ರ್ಯ, ಸಂಪ್ರದಾಯ, ಹಿಂದೂಗಳ ಧಾರ್ಮಿಕ ಹಕ್ಕನ್ನ ಮತ್ತು ಹಿಂದೂಗಳ ಧರ್ಮಾಚರಣೆಯನ್ನ, ದೇವಸ್ಥಾನದ ಸಾತ್ವಿಕತೆಯನ್ನ, ದೇವಸ್ಥಾನದ ಚೈತನ್ಯವನ್ನ ಕಾಪಾಡಲಿಕ್ಕಾಗಿ ಇಂತಹ ನಿರ್ಧಾರಗಳು ಪ್ರತಿಯೊಂದು ದೇವಸ್ಥಾನಗಳು ತೆಗೆದುಕೊಳ್ಬೇಕಾಗಿದೆ. ನಾವು ಕರ್ನಾಟಕ ಮಂದಿರ ಮಹಾಸಂಘದಿಂದ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಕರ್ನಾಟಕದ ಎಲ್ಲ ದೇವಸ್ಥಾನಗಳಲ್ಲಿ ಹಿಂದೂಗಳಲ್ಲದವರಿಗೆ ಈ ಒಂದು ನಿಷೇಧ ಹಾಕುವಂತ ಪ್ರಕ್ರಿಯೆ ಪ್ರಾರಂಭ ಆಗಬೇಕಾಗಿದೆ. ನಾನು ಕರ್ನಾಟಕ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಗೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಮೈಸೂರು ಚಾಮುಂಡೇಶ್ವರಿ ಇರ್ಬೋದು, ಅದೇ ರೀತಿಯಲ್ಲಿ ಶ್ರೀರಂಗಪಟ್ಟಣದ ದೇವಸ್ಥಾನ ಇರ್ಬೋದು, ಎಲ್ಲ ದೇವಸ್ಥಾನಗಳಲ್ಲಿ ಹಿಂದೂಗಳಲ್ಲದವರಿಗೆ ಪ್ರವೇಶವನ್ನು ನಿರಾಕರಣೆ ಮಾಡಬೇಕು. ಎಲ್ಲ ಖಾಸಗಿ ದೇವಸ್ಥಾನಗಳಲ್ಲೂ ಈ ನಿಯಮವನ್ನ ಪಾಲನೆ ಮಾಡಬೇಕು ಹೇಳುವ ಆಗ್ರಹವನ್ನ ಕರ್ನಾಟಕ ಮಂದಿರ ಮಹಾಸಂಘವು ದೇವಸ್ಥಾನಗಳ ಪಾವಿತ್ರ್ಯದ ದೃಷ್ಟಿಯಿಂದ ಆಗ್ರಹವನ್ನ ಮಾಡ್ತಾ ಇದೆ. ಹರ 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 ಹರ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಭರತ್ ಕೊಡ್ತಾರೆ. ಭರತ್, ಈಗಾಗಲೇ ಚಾರ್ಧಾಮ್ ಯಾತ್ರೆ ಆಗಿರ್ಬೋದು, ಅದರ ಜೊತೆಗೆ ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಸ್ಥಾನದಲ್ಲಿ ಹಿಂದೂಯೇತರರಿಗೆ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ಈಗ ಅದನ್ನ ಕರ್ನಾಟಕಕ್ಕೂ ಸಹ ವಿಸ್ತರಣೆ ಮಾಡಬೇಕು ಅನ್ನುವಂತಹ ವಿಚಾರ, ಬೇಡಿಕೆ ದೊಡ್ಡ ಮಟ್ಟದಲ್ಲಿ ಕೇಳಿಸಿಗ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ದೇವಸ್ಥಾನಗಳಲ್ಲಿ ಈ ರೀತಿಯಾಗಿ ಆಗಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು? ಜಗದೀಶ್, ಈಗ ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಾಲಯದಲ್ಲಿ ಹಿಂದೂಯೇತರರ ಪ್ರವೇಶವನ್ನ ಏನ್ ನಿಷೇಧ ಮಾಡಲಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲೂ ಕೂಡ ಇದೇ ರೀತಿಯಾದ ಒಂದು ನಿಯಮವನ್ನ ಜಾರಿಗೆ ತರಬೇಕು ಅಂತೇಳಿ ಈಗ ಹಿಂದೂಪರ ಸಂಘಟನೆಗಳು ಆಗ್ರಹವನ್ನ ಮಾಡ್ತಾ ಇದೆ. ಅಂದ್ರೆ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತೆ ಅವನು ಮುಜರಾಯಿ ಇಲಾಖೆಯ ಸಚಿವರಿಗೆ ಸಂಬಂಧಪಟ್ಟ ಅವರಿಗೆ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಮುಜರಾಯಿ ಇಲಾಖೆಯ ಅಧೀನದಲ್ಲಿ ಬರುವಂತಹ ಹಿಂದೂ ದೇವಾಲಯಗಳೇನಿದೆ ರಾಜ್ಯಾದ್ಯಂತ ಎಲ್ಲ ದೇವಾಲಯಗಳಲ್ಲೂ ಕೂಡ ಈಗ ಹಿಂದೂಯೇತರರ ಪ್ರವೇಶವನ್ನ ನಿಷೇಧ ಮಾಡಬೇಕು. ಹಿಂದೂಗಳ ಏನೋ ಮೂರ್ತಿ ಪೂಜೆಯನ್ನ ನಂಬಿಕೆ ಇಲ್ಲದವರಿಗೆ, ಜೊತೆಗೆ ಗೋಭಕ್ಷಕರಿಗೆ, ಜೊತೆಗೆ ಹಿಂದೂ ಸಂಸ್ಕೃತಿಯನ್ನ ಗೌರವಿಸಿದವರಿಗೆ ಕೂಡ ಹಿಂದೂ ದೇವಾಲಯಗಳಲ್ಲಿ ಅವರಿಗೆ ಪ್ರವೇಶ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಈಗ ಮಂದಿರ ಮಹಾಸಂಘ ಅಂತೇಳಿ ಕರ್ನಾಟಕದಲ್ಲಿದೆ. ಅಂದ್ರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರೆಲ್ಲ ಸೇರಿ ಈ ಒಂದು ಮಂದಿರ ಮಹಾಸಂಘ ಅಂತೇಳಿ ಸಂಘನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇವರು ಸದಾ ಹಿಂದೂ ಪರ ಕಾರ್ಯಕರ್ತರಾಗಿರ್ತಾರೆ. ಹಿಂದೂ ಧಾರ್ಮಿಕ ಆಚರಣೆಗಳನ್ನ ಏನೋ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಇವರು ಈಗ ಈ ರೀತಿಯಾದ ಒಂದು ಆಗ್ರಹವನ್ನ ಈಗ ಧಾರ್ಮಿಕ ದತ್ತಿ ಇಲಾಖೆಯ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರವನ್ನು ಬರೆಯೋದಕ್ಕೂ ಕೂಡ ಮುಂದಾಗಿದ್ದಾರೆ. ಗೋವಾದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಧಾರ್ಮಿಕ ಮುಖಂಡರು, ಧಾರ್ಮಿಕ ಗುರುಗಳ ಜೊತೆಗೆ ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗವಾಗಿರುವಂತಹ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಂದು ಗೋವಾದಲ್ಲಿ ನಡೆದ ಸಮಾವೇಶದಲ್ಲಿ ಭಾಗವಹಿಸಿ ನಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ಧಾರ್ಮಿಕವಾಗಿ ಒಂದಿಷ್ಟು ಪ್ರಗತಿಪರ ಧಾರ್ಮಿಕವಾಗಿ ಕ್ರಾಂತಿಯನ್ನ ಮಾಡಬೇಕಾಗುತ್ತೆ. ಹಿಂದೂಯೇತರರನ್ನ ದೇವಾಲಯಗಳಲ್ಲಿ ನಿಷೇಧ ಮಾಡಬೇಕು, ಈ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕು ನಿಟ್ಟಿನಲ್ಲಿ ಈಗ ಸಭೆಯಲ್ಲಿ ಕೆಲವು ತೀರ್ಮಾನಗಳನ್ನ ಕೈಗೊಂಡ ಬಳಿಕ ಈಗ ಧಾರ್ಮಿಕ ದತ್ತಿ ಇಲಾಖೆಗೆ ಒಂದು ಮನವಿ ಮಾಡೋದಕ್ಕೂ ಕೂಡ ಈಗ ಮುಂದಾಗಿದ್ದಾರೆ. ಸೊ ಗೊತ್ತಿಲ್ಲ, ಅಂದ್ರೆ ಈಗ ಇವರು ಮನವಿ ಮಾಡ್ತಿದ್ದಾರೆ. ಸೊ ಹೀಗಾಗಿ ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರೇನಾದ್ರು ಈ ಬಗ್ಗೆ ಮನವಿಯನ್ನ ಸ್ವೀಕರಿಸಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಸದ್ಯಕ್ಕೆ ಈ ರೀತಿಯಾದ ಒಂದು ಆಗ್ರಹವನ್ನ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಈಗ ಒಂದು ಆಗ್ರಹವನ್ನ ಏನೋ ಆರಂಭಿಸಿರೋದಂತೂ ಸತ್ಯ. ಜಗದೀಶ್, ಥ್ಯಾಂಕ್ ಯು ಭರತ್, ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಚಾರ್ಧಾಮ್ ಯಾತ್ರೆ, ನೀವೆಲ್ಲರೂ ಸಹ ಪವಿತ್ರ ಸ್ಥಳಗಳನ್ನು ಅಂತ ಏನು ಕರೆದುಕೊಳ್ಳುವಂತಹ ಚಾರ್ಧಾಮ್ ಯಾತ್ರೆ ಇದೆಯಲ್ಲ,
ಅಲ್ಲಿ ಹಿಂದೂಯೇತರರಿಗೆ ಅವಕಾಶವನ್ನ ಇಲ್ಲ ಅನ್ನುವಂತಹ ಆದೇಶವನ್ನ ಅಲ್ಲಿರುವಂತಹ ಉತ್ತರಾಖಂಡ್ ಸರ್ಕಾರ ಈಗಾಗಲೇ ಆದೇಶವನ್ನ ಮಾಡಿದೆ. ಅದಾದ ಮೇಲೆ ಅದರ ಮುಂದುವರಿದ ಭಾಗವಾಗಿ ಮಧ್ಯಪ್ರದೇಶದಲ್ಲಿರುವಂತಹ ಸರ್ಕಾರ, ಬಿಜೆಪಿಯ ಸರ್ಕಾರ, ಎರಡು ಕಡೆಯೂ ಸಹ ಬಿಜೆಪಿಯ ಸರ್ಕಾರ ಇದೆ. ಮಧ್ಯಪ್ರದೇಶದಲ್ಲಿರುವಂತಹ ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಸ್ಥಾನದಲ್ಲೂ ಸಹ ಹಿಂದೂಯೇತರಿಗೆ ಅವಕಾಶ ಇಲ್ಲ ಅನ್ನುವಂತಹ ಆದೇಶವನ್ನು ಮಾಡಿದೆ. ಈಗ ಅದನ್ನ ಯಥಾವತ್ತಾಗಿ ಕರ್ನಾಟಕದಲ್ಲಿರುವಂತಹ ಹಿಂದೂ ದೇವಸ್ಥಾನಗಳಿಗೂ ತರಬೇಕು ಅನ್ನುವಂತಹ ಆಗ್ರಹ ಈಗ ಕೇಳಿ ಬರ್ತಾ ಇದೆ. ಆದರೆ ಸರ್ಕಾರ ಯಾವ ರೀತಿಯಾಗಿ ಇದನ್ನು ನೋಡುತ್ತೆ, ಸರ್ಕಾರ ಇದಕ್ಕೆ ಒಪ್ಪುತ್ತಾ ಇಲ್ವಾ, ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.